ಈ ಬಿಸಿಲಿಗೆ ಹೊಟ್ಟೆಗೆ ಹಾಯಾಗಿ ಅನ್ಸೋ ಥರ ಏನಾದರೂ ಲೈಟಾಗಿ ತಿನ್ಬೇಕು ಅನ್ಸಿದಾಗ ಈ ಸಾರನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಬೇಸಿಗೆಯಲ್ಲಿ ಈರುಳ್ಳಿ ಹೂ ಸಹ ತುಂಬಾನೇ ಸಿಗುತ್ತಲ್ಲ, ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಬೇಳೆಗೆ ನೀರು ಅರಿಶಿನ ಹಾಕಿ ಮೆತ್ತಗೆ ಬೇಯಿಸ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ ಸಹ ಹಾಕೊಂಡು ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು ಜಜ್ಜಿಟ್ಟಿರೋ ಅಂತ ಬೆಳ್ಳುಳ್ಳಿನ ಸಹ ಹಾಕೊಂಡು ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ 2 ದೊಡ್ಡ ಟೊಮೆಟೊನ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹೂವನ್ನ ಸಹ ಹಾಕೊಂಡು ಅದು ಸಹ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಂತರ ಇದಕ್ಕೇನೆ 2 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಟಿರೋ ಅಂತ ಬೇಳೆ ಬೇಕಾಗಿರೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂತ ಸಾರು ರೆಡಿ. ಇಷ್ಟ ಆದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.